ಮೀನರಾಶಿಯವರಿಗೆ ಎಷ್ಟು ದಿವಸ ಸುಖ ಸ್ಥಾನದಲ್ಲಿದ್ದ, ಈಗ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಅದು ಗುರುಬಲ. ಹೀಗಾಗಿ ಮೀನರಾಶಿಯವರಿಗೆ ಒಂದು ವಿಶೇಷವಾದ ಬಲ ಬಂದು ಸೇರ್ಪಡೆಯಾಗ್ತಾ ಇದೆ. ಅಲ್ಲಿ ಹೇಳುತ್ತೆ, ಮಹೀಶ ಸಚಿವವು ಧೀಮಾನ್ ಸುತಸ್ತೆ ಗುರು ಅಂತ. ಹೀಗಾಗಿ ಮಹೀಶ ಅಂತ ಮೊದಲನೇ ಪದವೇ ಮಹೀಶ ಅಂತ ಹೇಳಿದೆ, ಮೊದಲ ಫಲ ಏನದು ಅಂದರೆ ಮಹಿ ಅಂದರೆ ಭೂಮಿ, ಈಶ ಭೂಮಿಗೆ ಒಡೆಯ ಆಗ್ತಕ್ಕಂಥದ್ದು ಅಂತ. ಹೀಗಾಗಿ ಭೂ ಖರೀದಿಯೂ ಆಗುತ್ತೆ, ಭೂಮಿಗೆ ಒಡೆಯರ ಲ್ಯಾಂಡ್ ಲಾರ್ಡ್ಗಳಾಗ್ತೀರ. ಅಷ್ಟಲ್ಲದೆ ನೀವು ಯಾವುದೋ ಒಂದು ಅಧಿಕಾರ ವೃತ್ತಿಯಲ್ಲಿದ್ದರೆ ಅಲ್ಲಿ ನೀವು ಬಡ್ತಿಯನ್ನು ಪಡೀತಕ್ಕಂಥದ್ದು, ವಿಶೇಷ ಮಾನ್ಯತೆ ಗೌರವ ಸಂದಾಯವಾಗ್ತಕ್ಕಂಥದ್ದು, ಇಷ್ಟು ದಿವಸ ಬರದೇ ಇರತಕ್ಕಂಥ ಒಂದು ಸ್ಥಾನಮಾನ ಈಗ ನಿಮಗೆ ದಕ್ತಾ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಲಾಭಸ್ಥಾನವನ್ನು ವೀಕ್ಷಿಸ್ತಾನೆ ನಿಮ್ಮ ರಾಶಿಯಿಂದ. ಹೀಗಾಗಿ ಲಾಭಕ್ಕೆ ಗುರುವಿನ ದೃಷ್ಟಿ ಬಿದ್ದರೆ ಅದು ಲಾಭ ಸಮೃದ್ಧಿ, ಧನ ಲಾಭವು ದಿನೇ ದಿನೇ ಅಂತ ಹೇಳುವ ಹಾಗೆ ಅದು ವಿಶೇಷ ಲಾಭಗಳನ್ನು ತಂದುಕೊಡುತ್ತೆ. ಕೆಲಸ ಕಾರ್ಯಗಳಂತೂ ಒಂದು ಹೊಸ ಅವಕಾಶಗಳು ಸಿಗೋದಷ್ಟೇ ಅಲ್ಲ, ಅವಕಾಶಗಳಿಗೆ ಹೆಚ್ಚಿನ ಮಾನ್ಯತೆ, ಅದಕ್ಕೆ ಹಣ ಸಂದಾಯವಾಗ್ತಕ್ಕಂಥದ್ದು. ಕೆಲಸ ಮಾಡೋದೇ ಸಾಕಾಗಲ್ಲ, ಕೆಲಸಕ್ಕೆ ಹಣ ಬರಬೇಕಲ್ಲ, ಆ ಹಣ ನಿಮ್ಮ ಪಾಕೆಟ್ ಬಂದು ಸೇರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಅಧ್ಯಯನ, ಸಂಶೋಧನೆ, ಹೊಸ ತಿಳ್ಕೊಳ್ತಕ್ಕಂಥದ್ದು, ಹೊಸದನ್ನೇನೋ ಕಲಿತೆ ಅಂತಕ್ಕಂಥ ಒಂದು ಸಮಾಧಾನ, ಸಂತೃಪ್ತಿ, ಅವುಗಳನ್ನು ಗುರು ತಂದು ಕೊಡ್ತಾನೆ. ಮನೆಯಲ್ಲಿ ಮಕ್ಕಳ ಜೊತೆಗಿನ ಬಾಂಧವ್ಯ, ತಾಯಿ ಮಕ್ಕಳ ಜೊತೆಗೆ, ತಂದೆ ಮಕ್ಕಳ ಜೊತೆಗಿನ ಬಾಂಧವ್ಯ ಚೆನ್ನಾಗಾಗುತ್ತೆ. ಗುರು ಶಿಷ್ಯರ ಬಾಂಧವ್ಯ ವೃದ್ಧಿಯಾಗುತ್ತೆ. ಶಿಷ್ಯರಿಗೆ ಗುರುಗಳಲ್ಲಿ ಒಂದು ಗೌರವ ಭಾವನೆ ಬರುತ್ತೆ. ಗುರುವಿನಲ್ಲೂ ಶಿಷ್ಯ ಪ್ರೀತಿ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮೀನರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನು ಗುರು ತಂದು ಕೊಡ್ತಾನೆ. ಮತ್ತು ಧೀಶಕ್ತಿ, ಬುದ್ಧಿಶಕ್ತಿ, ಎಷ್ಟೋ ಬಾರಿ ಗುರು ಹೇಳ್ಕೊಟ್ಟಿದ್ದು ಅಷ್ಟೇ ಅಲ್ಲ, ನಾವು ಕಲ್ತ್ಕೊಳ್ಳೋದು ಎಷ್ಟೋ ಸಾಕಷ್ಟಿರುತ್ತೆ. ಅಂಥದ್ದಕ್ಕೆ ಒಂದು ಮಾರ್ಗದರ್ಶನ ಗುರು ತೋರಿಸ್ತಾನೆ. ನಾವೇ ತಿದ್ದುಕೊಂಡ್ವಪ್ಪ, ನಾನು ತಿದ್ದುಕೊಳ್ಳೋದಿದೆ ಮೊದಲು, ಆಮೇಲೆ ಮುಂದೆಂದು ಅಂತ ಹೀಗೆ ಅದು ಸ್ವಸ್ವರೂಪ ಅನುಸಂಧಾನ ಅಂತಾರೆ. ಅದು ಬೇಕಾಗುತ್ತೆ ಬಹಳ ಮುಖ್ಯವಾಗಿ. ನಾನು ಅರ್ಥ ಆಗಬೇಕು, ಆಮೇಲೆ ಇತರೆಯವರು ಅಂತ. ಆ ರೀತಿಯ ಒಂದು ಸ್ವಪ್ರಜ್ಞೆ ಅಂತಾರಲ್ಲ, ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಶರೀರಕ್ಕೆ ಒಂದು ಪುಷ್ಟಿ, ಶರೀರದಲ್ಲಿ ಒಂದು ಆರೋಗ್ಯ ಬಲ ಬರ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಏಕೆಂದರೆ ಗುರುದೃಷ್ಟಿ ನಿಮ್ಮ ರಾಶಿಗಿದೆ. ಹೀಗಾಗಿ ಇಷ್ಟು ದಿವಸ ಏನಾದರೂ ಆರೋಗ್ಯ ವ್ಯತ್ಯಾಸ ಇದ್ದರೆ, ಶನಿ ಇದನ್ನಲ್ಲ, ಹೀಗಾಗಿ ಶನಿಗೆ ಗುರುದೃಷ್ಟಿ ಬಿದ್ದರೆ ಕಣ್ಣು ಮೇಲೆದ್ದು ಬಿಡ್ತಾರೆ. ಇಷ್ಟು ದಿವಸ ಹಾಸ್ಪಿಟಲಲ್ಲಿದ್ದೆ, ಈಗ ಡಿಸ್ಚಾರ್ಜ್ ಆಯಿತು, ಮನೆಗೆ ಬಂದೆ ಅಂತ. ಆ ರೀತಿಯಲ್ಲಿ ಒಂದು ದೇಹಕ್ಕೂ ಒಂದು ಬಲ ಬರುತ್ತೆ, ಸಂಶಯ ಇಲ್ಲ. ಹೀಗಾಗಿ ಇಷ್ಟೆಲ್ಲ ವಿಶೇಷ ಫಲಗಳನ್ನು ಗುರು ತಂದು ಕೊಡ್ತಾನೆ. ಗುರುಬಲ ನಿಮಗೆ ಅಕ್ಟೋಬರ್ ಅಂತ್ಯದವರೆಗೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಶಾಂತಿ ಸಮಾಧಾನಗಳಿಂದ ಇರಬಹುದು. ತಾವು ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಮತ್ತಷ್ಟು ಹೇಳ್ಕೊಳ್ಳಿ, ಅದು ಇನ್ನಷ್ಟು ಶುಭ ಫಲವನ್ನು ತಂದುಕೊಡುತ್ತೆ.